ಈ ಘಟನೆ ನಿಜಕ್ಕೂ ದುರದೃಷ್ಟಕರ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಹಾಗೆ ಇಡೀ ನಾಗರಿಕ ಸಮಾಜದ ಮನಸ್ಥಿತಿಯನ್ನ ನಾವು ಬದಲಾಯಿಸಲೇಬೇಕಿದೆ ಅಂತ ಕೂಡ ಹೇಳಿದ್ರು. ರಾಷ್ಟ್ರೀಯ ಮಹಿಳಾ ಆಯೋಗ ಇಂತಹ ಘಟನೆಯನ್ನ ಯಾವುದೇ ಕಾರಣಕ್ಕೂ ಟಾಲರೇಟ್ ಮಾಡಲ್ಲ, ಸಹಿಸಲ್ಲ ಅಂತ ಕೂಡ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ತಿಳಿಸ್ತಾ ಇದ್ದಾರೆ. ಯಾರು ಈ ಘಟನೆಯ ಸೂತ್ರಧಾರರು, ಪಾತ್ರಗಾರರು? Very unfortunate. It shouldn't happen again. So I want to convey the message to each and every citizen of this country to change our mindset and let these incidents not to happen again in any part of my country. This is all the message that I want to tell all of you. Through you people. Our first and foremost priority is to protect and safeguard the rights of women, and whatever the crimes commits against women, we are not going to tolerate this type of crimes, which is, just because we are women, this crime should not happen to us. Yes, we are visiting the spot also, because this is a part of our inquiry, so we will visit the spot also. ನಾವೆಲ್ಲರೂ ನಮ್ಮ ಮೈಂಡ್ ಸೆಟ್ಟನ್ನು ಬದಲಾಯಿಸ್ಕೊಳ್ಬೇಕು. ಒಂದು ಮಹಿಳೆ ಅನ್ನೋ ಕಾರಣಕ್ಕೆ ಇಂಥ ಕ್ರೌರ್ಯವನ್ನು, ಇಂಥ ಬೀಭತ್ಸವನ್ನು ಯಾರಿಗೂ ಮಾಡೋ ಹಕ್ಕಿಲ್ಲ. ನಮ್ಮ ಮೈಂಡ್ ಸೆಟ್ಗಳು ಬದಲಾಗಬೇಕು. ಹಾಗೆ ದೇಶದ ಯಾವುದೇ ಭಾಗದಲ್ಲೂ ಕೂಡ ಇಂಥ ಕ್ರೈಮ್ಗಳು ರಿಪೀಟ್ ಆಗದಿರೋ ರೀತಿ ನಾವೆಲ್ಲರೂ ನೋಡ್ಕೊಳ್ಬೇಕು. ಎಲ್ಲದಕ್ಕೂ ಕಟಿಬದ್ಧರಾಗಿ ಇರೋಣ ಅಂತ ಕೂಡ ಕರೆ ಕೊಡ್ತಾ ಇದ್ದಾರೆ. ತುಂಬ ಡಿಸ್ಟರ್ಬಿಂಗ್ ಆಗಿರುವಂತಹ ವಿಚಾರ ಇದು. ಸಮಾಜದ ಪ್ರತಿಯೊಬ್ಬರೂ ಕೂಡ ಜವಾಬ್ದಾರಿಯುತವಾಗಿ ನಡೆದುಕೊಂಡ್ರೆ ಇಂಥ ಘಟನೆಗಳು ಆಗಲ್ಲ ಅನ್ನೋದನ್ನು ಕೂಡ ಅಲ್ಲಿ ತಿಳಿಸ್ತಾ ಇದ್ದಾರೆ. ಈ ಘಟನೆಯಲ್ಲಿ ಪಾಲ್ಗೊಂಡವರು ಅಕ್ಷಮ್ಯ ಅಪರಾಧವನ್ನು ಎಸಗಿದ್ದಾರೆ ಅನ್ನೋದನ್ನ ಕೂಡ ತಿಳಿಸ್ತಾ ಇದ್ದಾರೆ. ಮತ್ತು ಸ್ವತಂತ್ರ ಬಂದು ಪ್ರತಿಯೊಬ್ಬರು ಹೇಳ್ತಿರೋದು ಈ ಘಟನೆಯನ್ನು ನೋಡಿದಾಗ ಇಷ್ಟೇ, ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿದೆ, ಆದರೂ ಮಹಿಳೆ ಅನ್ನೋ ಕಾರಣಕ್ಕೆ, ಅಬಲೆ ಅನ್ನೋ ಕಾರಣಕ್ಕೆ ಈ ರೀತಿ ಕೃತ್ಯವನ್ನು ಎಸಗ್ತಾರೆ ಅಂದರೆ ಹೇಗೆ ಒಪ್ಪೋದಕ್ಕೆ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚೇತನ್. ಇವತ್ತು ಭೇಟಿ ಕೊಟ್ಟಂತಹ ಸತ್ಯಶೋಧನಾ ಸಮಿತಿ ತಂಡ ಇರ್ಬೋದು ಅಥವಾ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಸದಸ್ಯರ ತಂಡ ಇರ್ಬೋದು, ಏನನ್ನೆಲ್ಲ ಮಾಹಿತಿ ಕಲೆ ಹಾಕಿದೆ ಮತ್ತು ಎಷ್ಟು ಸಮಯದವರೆಗೂ ಇವರೆಲ್ಲ ಬೆಳಗಾವಿಯಲ್ಲೇ ಇರ್ತಾರೆ, ಏನೇನು ಮಾಹಿತಿಯನ್ನ ಕಲೆ ಹಾಕ್ತಾರೆ ಚೇತನ್? ಅಂತ ಖಂಡಿತವಾಗಿಯೂ ಕೂಡ ಏನು ಪ್ರಕರಣ ನಡೆದು 6 ದಿನಗಳ ಬಳಿಕ ಏನು ಪ್ರಕರಣದ ಗಂಭೀರತೆ ಅದರಲ್ಲೂ ಕೂಡ BJPಗೆ ಅರಿವಾಗಿರುವಂಥದ್ದು. ಹೀಗಾಗಿ ಇದರ ಬಗ್ಗೆ ರಾಜ್ಯ ಸರ್ಕಾರದ ವೈಫಲ್ಯವನ್ನು ಖಂಡಿಸುವ ನಿಟ್ಟಿನಲ್ಲಿ BJP ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರ ಸೂಚನೆ ಮೇರೆಗೆ ಏನು BJP ಸತ್ಯಶೋಧನಾ ತಂಡ ಇದೆ ಬೆಳಗಾವಿಗೆ ಆಗಮಿಸಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಸಂತ್ರಸ್ತೆ ಬಿಮ್ಸ್ ಆಸ್ಪತ್ರೆಯಲ್ಲಿದ್ದಾಳೆ, ಆಸ್ಪತ್ರೆಗೆ ಮಹಿಳೆಯನ್ನು ಭೇಟಿಯಾಗುವ ನಿಟ್ಟಿನಲ್ಲಿ ಈ ತಂಡ ಆಗಮಿಸಿ ಈಗಾಗಲೇ ಮಹಿಳೆಯ ಜೊತೆ ಮಾತುಕತೆಯೂ ಕೂಡ ನಡೆಸಿದೆ. ಏನು ಘಟನೆ ಹೇಗಾಯಿತು, ಘಟನೆಯ ಸಂಪೂರ್ಣ ಮಾಹಿತಿಯನ್ನು ಈ ತಂಡ ಪಡೆದಿರುವಂಥದ್ದು. ಅದರಲ್ಲೂ ಕೂಡ ಈ ತಂಡ ಪ್ರಮುಖವಾಗಿ ಏನು ಘಟನೆ ನಡೆದ ಸ್ಥಳ ಒಂಟಮೂರಿ ಇದೆ, ಒಂಟಮೂರಿ ಗ್ರಾಮಕ್ಕೆ ತೆರಳಿ ಅಲ್ಲಿಯೂ ಕೂಡ ಅವರ ಸಂಬಂಧಿಗಳು ಜೊತೆಗೆ ಏನು ಅವ್ರ ಕುಟುಂಬಸ್ಥರಿಂದ ಮಾಹಿತಿ ಪಡಿತಾ ಇದ್ದಾರೆ. ಈಗಾಗಲೇ ಮಹಿಳೆ ಸಾಕಷ್ಟು ಏನು ಮಾಹಿತಿಯನ್ನು ಏನು ಸತ್ಯಶೋಧನಾ ತಂಡಕ್ಕೆ ನೀಡಿರುವಂಥದ್ದು. ಪೊಲೀಸರಿಗೆ ಕರೆ ಮಾಡಿದರೂ ಕೂಡ ಪೊಲೀಸರು ಬರಲಿಲ್ಲ. ಹೀಗಾಗಿ ಪೊಲೀಸರ ವಿರುದ್ಧ ಕೂಡ ಮಹಿಳೆ ಸತ್ಯಶೋಧನಾ ತಂಡ ಜೊತೆಗೆ ಏನು ರಾಷ್ಟ್ರೀಯ ಮಹಿಳಾ ಆಯೋಗ, ಪರಿಶಿಷ್ಟ ಜಾತಿಗಳ ಪಂಗಡ ಆಯೋಗ ಇದೆ, ಅದಕ್ಕೂ ಕೂಡ ಮಾಹಿತಿಯನ್ನು ನೀಡಿರುವಂಥದ್ದು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು PI ಪೊಲೀಸ್ ಅಧಿಕಾರಿ ಏನಿದ್ದಾರೆ, ಅಧಿಕಾರಿಯನ್ನು ಕೂಡ ರಾಜ್ಯ ಸರ್ಕಾರ ಅಮಾನತು ಮಾಡಿದೆ. ಜೊತೆಗೆ ಒಂಟಮೂರಿ ಗ್ರಾಮದಲ್ಲಿ ಒಂದು ರೀತಿಯಾದಂಥ ಅವರ ಕುಟುಂಬಸ್ಥರನ್ನು ಕೂಡ ಭೇಟಿ ಮಾಡುತ್ತೆ ಈ ತಂಡ. ಜೊತೆಗೆ ನಂತರ ಪೊಲೀಸ್ ಠಾಣೆಗೆ ತೆರಳಿ ಪ್ರಮುಖವಾಗಿ ಏನು FIR ದಾಖಲು ಮಾಡಲಾಗಿದೆ, ಆ FIRದ ಮಾಹಿತಿಯನ್ನು ಕೂಡ ಈ ತಂಡ ಪಡೆಯಲಿದೆ. ಹೀಗಾಗಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ BJP ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ಒಂದು ರೀತಿಯಾದಂಥ ಆರೋಪವನ್ನು ಮಾಡ್ತಿರುವಂಥದ್ದು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಈಗಾಗಲೇ 43,000 ಪ್ರಕರಣಗಳು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ದಾಖಲಾಗಿವೆ ಅನ್ನೋ ಆರೋಪವನ್ನು ಏನು ಸತ್ಯಶೋಧನಾ ತಂಡ ಇದೆ, ಸತ್ಯಶೋಧನಾ ತಂಡ ಮಾಡಿರುವಂಥದ್ದು. ಹೀಗಾಗಿ ಪ್ರಕರಣವನ್ನು ಇನ್ನಷ್ಟು ಬೆಳವಣಿಗೆ ಮಾಡೋ ತಯಾರಿಯಲ್ಲಿ BJP ಪಕ್ಷ ಇರುವಂಥದ್ದು. ಮಮತಾ. ರೈಟ್, ಧನ್ಯವಾದ ಚೇತನ್ ತಮ್ಮೆಲ್ಲ ಮಾಹಿತಿಗಾಗಿ.